ಎಲ್ಲರಿಗೆ ನಮಸ್ಕಾರ. ಆತ್ಮೀಯ ಮಾಧ್ಯಮದ ಮಿತ್ರರು, ಇವತ್ತೇನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಆದಮೇಲೆ ನಿನ್ನೆ ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರುಗಳು, ಶಾಸಕರು, ಮಾಜಿ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ನಮ್ಮ ಕಾರ್ಯಕರ್ತರ ಅಭಿಮಾನಿ ಬಂಧುಗಳು ಹಾಗೂ ಈ ಭಾಗದ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಕೊಡಿದ್ದು ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿದರು. ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಿನ್ನೆ ಮಾನ್ಯ ಯಡಿಯೂರಪ್ಪನವರು, ನಮ್ಮ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ಅವರು ಸಹಿತ ನಿನ್ನೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದರು. ಅದೊಂದು ಬಹಳ ಒಂದು ವಿಶೇಷವಾದಂಥದ್ದು. ಇನ್ನೂ ಒಂದು ಹೆಚ್ಚಿನ ಶಕ್ತಿ ನಮಗೆ ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ಇವತ್ತಿನ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಒಂದು ಇಚ್ಛೆ ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ಎಲ್ಲರ ಒಂದು ಸಹಮತದೊಂದಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಒಂದು ಬೆಳಗಾವಿ ನನಗೇನು ಹೊಸದಲ್ಲ, 30 ವರ್ಷಗಳ 3 ದಶಕಗಳ ಒಂದು ಸಂಬಂಧ ಇದೆ. ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದರು, ಹಿರಣ್ಣ ಕಡಾರಿಯವರು ಜಿಲ್ಲಾಧ್ಯಕ್ಷರಿದ್ದರು, ಜಗದೀಶ್ ಮೆಟುಮುಡ್ ಅವರಿದ್ದರು ಮತ್ತು ಮಲ್ಲಿಕಾರ್ಜುನ್ ದುಬಾಗಿ ಅವರು ಅಧ್ಯಕ್ಷರಿದ್ದರು. ಅವರವರ ಕಾಲದಲ್ಲಿ ಅದು ಲೀಡರ್ ಆಫ್ ಅಪೋಸಿಷನ್ ಇದ್ದಂಥ ಸಂದರ್ಭದಲ್ಲಿ 2 ಬಾರಿ ಲೀಡರ್ ಆಫ್ ಅಪೋಸಿಷನ್ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಮುಖವಾದಂಥ ಗ್ರಾಮಗಳಿಗೆ ಪ್ರವಾಸ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ. ಆ ಒಂದು ಪಕ್ಷವನ್ನು ಬೆಳೆಸುವಂಥ ಕೆಲಸ ಈ ಭಾಗದಲ್ಲಿ ಮಾಡುವಂಥ ಒಂದು ಅವಕಾಶ ಬಂದಿತ್ತು. ಆ ಕೆಲಸವನ್ನು ನಾವು ಮಾಡಿದ್ವಿ. ಅವತ್ತಿಂದೂ ಇವತ್ತೊಂದು ಸಂಬಂಧ. ಮತ್ತು ಅಷ್ಟೇ ಅಲ್ಲ, 2 ಬಾರಿ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಸಚಿವ, ಅದೇ ರೀತಿ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಸಚಿವ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ಸಹಿತ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಮತ್ತು ಪ್ರತಿ ಹಂತದಲ್ಲಿ KDP ಮೀಟಿಂಗ್ ಆಗಲಿ ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಾದ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪ್ರತಿ ವಾರ ವಿಸಿಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಬೆಳಗಾವಿ ಭಾಳ ಒಂದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಬೌಂಡ್ರಿ ಇರುವಂಥದ್ದು. ಹೀಗಾಗಿ ಅದನ್ನು ಹೆಚ್ಚು ಕಂಟ್ರೋಲ್ ಮಾಡುವಂಥದ್ದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿಶ್ವಾಸ ತಗೊಂಡು ಆ ಒಂದು ಕೋವಿಡ್ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಅದನ್ನ ಒಂದು ನಿಯಂತ್ರಣ ತರುವಂಥದ್ದು ಮತ್ತು ಸರಿಯಾಗಿ ಜನರಿಗೆ ಪರಿಹಾರ ಕೊಡುವ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ರೀತಿ ಒಂದು ಈ ಭಾಗದ ಒಂದು ಅಭಿವೃದ್ಧಿಗೆ ಮತ್ತು ಈ ಭಾಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ನಾನೆಲ್ಲ ಪ್ರಯತ್ನವನ್ನು ನಾನು ಆ ಸಂದರ್ಭದಲ್ಲಿ ಮಾಡಿದ್ದೇನೆ. ಮತ್ತು ಇಲ್ಲಿಯ ಎಲ್ಲ ಒಂದು ನಾಯಕರ ವಿಶ್ವಾಸದಿಂದ ಒಂದು ಪಕ್ಷದ ಸಂಘಟನೆ ಎಲ್ಲವನ್ನೂ ಮಾಡುವಂಥ ಮತ್ತು ಅದರಲ್ಲಿ ನಾನು ಸ್ಪೀಕರ್ ಇದ್ದಾಗ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು, ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಅವತ್ತೇನು ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದರು. ಏನಂದರೆ ಈ ಸುವರ್ಣ ಸೌಧ ಕಟ್ಟಲಿಕ್ಕೆ ಯಾವ ಜಾಗ ಸೂಕ್ತ ಅನ್ನುವಂಥದ್ದಾಗ ಅವತ್ತು ನಾನು ಕಮಿಟಿಯ ಅಧ್ಯಕ್ಷನಾಗಿ ಒಂದು ಎಲ್ಲ ಕಡೆ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಾನೇನು ಯಾವ ಸ್ಥಳವನ್ನು ನಿಗದಿ ಮಾಡಿದ್ದೆ ಅಲ್ಲಿ ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಅನುಮತಿನ ಸರ್ಕಾರ ಕೊಡ್ತು. ಆ ಹಿನ್ನೆಲೆಯಲ್ಲಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಭೂಮಿ ಪೂಜೆ ಕೆಲಸವನ್ನು ನಾವು ಮಾಡಿದ ಸ್ಪೀಕರ್ ಇದ್ದಾಗ. ಮುಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ನೋಡಿ ಸದಾವಕಾಶ, ನಾನು ಮುಖ್ಯಮಂತ್ರಿ ಇದ್ದಾಗ ಆ ಸುವರ್ಣ ಸೌಧ ಉದ್ಘಾಟನೆ ಮಾಡುವಂಥ ಅವಕಾಶ ಇತ್ತು. ಪ್ರಣವ್ ಮುಖರ್ಜಿ ಅವರು, ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರು ನಾವು ಭೇಟಿಯಲ್ಲಿ ಅವ್ರು ಕರೆಸಿ ಆ ಒಂದು ಸುವರ್ಣ ಸೌಧ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ರಿಂದ ನನಗೆ ಒಂದು ಹೆಚ್ಚಿನ ಒಂದು ಸೌಭಾಗ್ಯ ಸಿಕ್ತು ಅನ್ನುವಂಥ ಮಾತನ್ನು ಈ ಸಂದರ್ಭ. ಹೀಗಾಗಿ ಈ ಭಾಗದ ಒಂದು ಸಂಬಂಧ ಏನಿದೆ ಬಹಳ ದೊಡ್ಡ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಅದಕ್ಕಾಗಿ ನಿನ್ನೆ ನಾನು ಬಂದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ
ವಿಶೇಷವಾಗಿ ಸ್ವಾಗತವನ್ನು ಮಾಡಿದರು. ಮತ್ತು ಇಲ್ಲಿಯ ಸ್ಥಳೀಯರಾದಂಥ ನಾಯಕರು, ಶಾಸಕರು, ಮಾಜಿ ಶಾಸಕರು, ಇವತ್ತು ನಮ್ಮ ಅಭಯ್ ಪಾಟೀಲ್ ಶಾಸಕರು ಅವರು ಇವತ್ತು ಇದ್ದಾರೆ. ಮತ್ತು ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರು, ಅದೇ ರೀತಿ ನಮ್ಮ ಸಂಸದರಾದಂಥ ಮಂಗಳಾ ಅಂಗಡಿಯವರು, ಅದೇ ರೀತಿ ಸಂಜಯ್ ಪಾಟೀಲ್ರು, ಹಿಂದೆ ಜಿಲ್ಲಾಧ್ಯಕ್ಷರು, ನಮ್ಮ ಪ್ರಮುಖರು ಸಂಜಯ್ ಪಾಟೀಲ್ರು ಮತ್ತು ಅನಿಲ್ ಬೆನ್ಕೆ ಮಾಜಿ ಶಾಸಕರು, ರಾಜ್ಯದ ಉಪಾಧ್ಯಕ್ಷರಿದ್ದಾರೆ. ಮತ್ತು ಜಿಲ್ಲೆ ವಕೀಲರು ಇರ್ಬೋದು, ನಮ್ಮ ಬೈಲಹೊಂಗಲದ ಮಾಜಿ ಶಾಸಕರಂತ ವಿಶ್ವನಾಥ್ ಪಾಟೀಲ್ ಇರ್ಬೋದು, ಇನ್ನೊಬ್ಬ ಮಾಜಿ ಶಾಸಕರ ಜಗದೀಶ್ ಮೆಟ್ಟುಗೌಡ ಅವರು ಇರ್ಬೋದು, ವಿಜಯ್ ಮೆಟ್ಟುಗೌಡ ಇರ್ಬೋದು, ಮತ್ತು ಶಂಕರಗೌಡ ಪಾಟೀಲ್ ಇರ್ಬೋದು, ಅದೇ ರೀತಿ ವಿರೂಪಾಕ್ಷ ಮಾಮನಿಯವರು ಇರ್ಬೋದು, ಮತ್ತು ಶ್ರೀಮತಿ ರತ್ನಾ ಮಾಮನಿಯವರು ಸೌರಭ್ಯ ಸ್ಪರ್ಧೆ ಮಾಡಿದಂಥವರು, ಮಹಾದೇವಪ್ಪ ಯಾದವ್ ಮಾಜಿ ಶಾಸಕರು, ಚಿಕ್ಕರಾಯಪ್ಪನವರು ಮತ್ತೆ ಸ್ಪರ್ಧೆ ಮಾಡಿದ್ರು, ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು, ಅದೇ ರೀತಿ ನಮ್ಮ ಗೋಕಾಕದ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಮತ್ತು ಅರಬಾವಿ ಶಾಸಕರಾದ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಇವರೆಲ್ಲರ ಒಂದು ಸಹಾಯವನ್ನು ತೆಗೆದುಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಗೌಡ ಪಾಟೀಲ್ ಇರ್ಬೋದು, ನಮ್ಮ ಮೇಡಮ್ ಸುಧಾರ್ ಅವರು ಇರ್ಬೋದು, ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಿತ ಇವತ್ತು ಇಲ್ಲಿ ಬಂದಿದ್ದಾರೆ. ಮತ್ತು ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗೂ ಸಹಿತ ಓಪನ್ ಆಗಿ ಡಿಸ್ಕಷನ್ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲು ಮಾಡಿದ್ದೇವೆ. ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಇದು ನರೇಂದ್ರ ಮೋದಿಯವರ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೇಶದ 140 ಕೋಟಿ ಜನರ ಒಂದು ಆಶಯ ಇದೆ. ಆ ಆಶಯಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಕೌಟಿಗೆ ಮಠವರು ಬಂದರು, ಅವರು ಸಹಿತ ನಿನ್ನೆ ನನ್ನ ಜೊತೆ ಇದ್ರು. ಹೀಗಾಗಿ ಇವತ್ತು ಎಲ್ಲರೂ ಸರ್ಕಾರ ಇವತ್ತು ನಡೀತದ ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕನ್ನುವಂಥದ್ದು ಇವತ್ತು ಎಲ್ಲರ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಅದಕ್ಕಾಗಿ ಇವತ್ತು ಬಹಳಷ್ಟು ಕಡೆ ಮಾತುಗಳಿಗೆ ಬರ್ತಾವೆ. ಇವತ್ತು ಜಗದೀಶ್ ಶೆಟ್ಟರು ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆಗಳು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇದಕ್ಕೆ ಜಿಲ್ಲೆ ವಕೀಲರ ಕಡೆ ಬನ್ನಿ. ಹೀಗಾಗಿ ಈ ಹಿನ್ನೆಲೆ ನಾನು ಹೇಳ್ತೀನಿ, ನಾನು ಹೊರಗಿನವನಲ್ಲ. ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು, ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ, ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ, ಮುಂದಿನೂ ಇಟ್ಕೊಂಡಿದ್ದೀನಿ. ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ, ಇಲ್ಲೇ ವಾಸವಾಗಿರ್ತೀನಿ. ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ, ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ಬೀಗರವರು, ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದಾಗಲೇ ಅವತ್ತಿಂದ ನಮ್ಮ ಸಂಬಂಧ. ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಗೊಂಡ್ಬಂದ್ರು ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಯಿತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನವನ್ನು ಮಾಡಿದ್ರು. ಮತ್ತು ಪ್ರತಿ ಹಂತದಲ್ಲಿ ನನ್ನ ಜೊತೆ ಚರ್ಚೆಯನ್ನು ಮಾಡ್ತಿದ್ರು ಈ ಭಾಗದ ಅಭಿವೃದ್ಧಿಗೆ ಮತ್ತೊಂದು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಹೀಗಾಗಿ ಅವರ ಒಂದು ಸಾಧನೆಗಳು ಇವತ್ತು ನಮ್ಮ ಕಂಡು ಬಂದಿದ್ದಾರೆ. ಶ್ರೀಮತಿ ಮಂಗಳಾ ಅಂಗಡಿಯವರು ಕೆಲವೇ ವರ್ಷಗಳ ಕಾಲ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವರು ಸುರೇಶ್ ಅಂಗಡಿಯವರ ಇವತ್ತೇನು ವಿಚಾರಗಳಿದ್ದು ಮತ್ತು ಅವರ ಸಾಧನೆಗಳಿದ್ದರು ಅದನ್ನು ಮುಂದುವರಿಸುವಂಥ ಕೆಲಸ ಮತ್ತು ಕೆಲವೊಂದು ವಿಷನ್ನಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಕೆಲಸವನ್ನು ಮಂಗಳಾ ಅಂಗಡಿಯವರು ಮಾಡಿದರು. ಹೀಗಾಗಿ ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾನು ಇಲ್ಲಿ ಬೆಳಗಾವಿ ನಮ್ಮ ಎಲ್ಲ ಮತದಾರರಿಗೆ ವಿನಂತಿಯನ್ನು ಮಾಡ್ತಿದ್ದೇನೆ. ಮತ್ತು ಏನು ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆ ಟಿಪ್ಪಣಿಗೆ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು. ಇದೊಂದು ರಾಷ್ಟ್ರೀಯತೆ. ಇವತ್ತು ಚುನಾವಣೆಯಲ್ಲಿ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಅಭಿವೃದ್ಧಿ, ಕರ್ನಾಟಕ ಅಭಿವೃದ್ಧಿ, ಬೆಳಗಾವಿ ಅಭಿವೃದ್ಧಿ ಈ ವಿಚಾರಗಳು ಚರ್ಚೆ ಆಗಬೇಕು ಹೊರತು ಇವೆಲ್ಲ ಬೇರೆ ವಿಚಾರಗಳು ಚರ್ಚೆ ಆಗುವಂಥದ್ದಲ್ಲ. ಆ ಹಿನ್ನೆಲೆ ಹೇಳ್ತೀನಿ, ಇವತ್ತು ಈ ಭಾಗಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನುವಂಥದ್ದು ಡಿಸ್ಕಷನ್ ಆಗಬೇಕು. ಮತ್ತು ಮುಂದೆ ಏನಾಗಬೇಕು ಅನ್ನುವಂಥದ್ರ ಬಗ್ಗೆ ನಾನು ಹಿಂದೆ 6 ಬಾರಿಯಲ್ಲಿ ಶಾಸಕರಿದ್ದಾಗ ಏನೊಂದು ಕೆಲಸ ಕಾರ್ಯ ಮಾಡಿದ್ದೆ, ಅದೇ ನನ್ನೊಂದು ಗುರಿ ಇದೆ. ಇವತ್ತು ಬೆಳಗಾವಿ ಲೋಕಸಭಾ ಸದಸ್ಯನಾಗಿ ಈ ಭಾಗದ ಅಭಿವೃದ್ಧಿಗೆ ಇಲ್ಲಿಯೇ ಧರ್ಮಭೂಮಿಯನ್ನು ಮಾಡಿಕೊಂಡು ಇಲ್ಲಿಯೇ ನಮ್ಮ ಮನೆಯನ್ನು ಮಾಡಿಕೊಂಡು ಆ ಒಂದು ಈ ಭಾಗದ ಅಭಿವೃದ್ಧಿಗೆ
ನಿರಂತರವಾಗಿ ಕೆಲಸಕ್ಕಾಗಿ ಮಾಡಬೇಕು ಒಬ್ಬ ಲೋಕಸಭಾ ಸದಸ್ಯರನ್ನು ಆ ಕೆಲಸವನ್ನು ನಾನು ಮಾಡಲಿಕ್ಕೆ ಪಣ ತೊಟ್ಟಿದ್ದೀನಿ. ಆ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಒಂದು ಹೇಳ್ತೀನಿ, ಈ ಹೊರಗಿನವರು ಒಳಗಿನವರು ಅನ್ನುವಂಥದ್ದು. ಇವತ್ತು ನಾನು ಪ್ರತಿಪಕ್ಷದವ್ರಿಗೆ ಏನು ಟೀಕೆ ಮಾಡಿದ ಅವ್ರಿಗೆ ಹೇಳುವಂಥದ್ದು, ಇವತ್ತು ಇತ್ತೀಚೆಗೆ ಅಜಯ್ ಮಾಕನ್ ಅನ್ನುವಂಥವ್ರು ದೆಹಲಿ ಮೂಲದವರು, ಅವ್ರನ್ನ ನಮ್ಮ ರಾಜ್ಯಸಭಾ ಸದಸ್ಯರು ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು. ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಅವ್ರು ಎಲ್ಲಿರ್ತಾರೆ, ಅವರು MP ಆಗಿದ್ದಲ್ಲಿ ಕೇರಳದಿಂದ ವಯನಾಡದಿಂದ MP ಆಗಿದ್ದಾರೆ. ಈ ಮತ್ತೊಂದು ಸಲ ಅಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶ್ರೀಮತಿ ಸೋನಿಯಾ ಗಾಂಧಿಯವರು ಕರ್ನಾಟಕದ ಬಳ್ಳಾರಿಯಿಂದ ಒಂದ್ಸಲ ಆರಿಸಿ ಬಂದರು. ಹೀಗಾಗಿ ಇವತ್ತು ಇದರಲ್ಲಿ ಮತ್ತು ಅದೇ ರೀತಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಿಂದ ಆರಿಸಿ ಬಂದಂಥದ್ದು. ಹೀಗಾಗಿ ಇದನ್ನೇನು ಕಂಪ್ಯಾರಿಸನ್ ಮಾಡ್ತೀವಿ ಅಂದ್ರೆ, ಇವತ್ತು ಇಲ್ಲಿಯ ಭಾಗದ ಅಭಿವೃದ್ಧಿ ಬಹಳ ಮುಖ್ಯವಾದಂಥದ್ದು. ಯಾವ ರೀತಿ ನಾವು ಕಮಿಟೆಡ್ ಆಗಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು, ಅದನ್ನು ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಚರ್ಚೆ ಮಾಡುವಂಥದ್ದು ಅಪ್ರೋತ್ಸಾಹ. ಮತ್ತು ಅದರ ಜೊತೆಗೆ ಒಂದು ಬಹಳ ನಾನು ಹೇಳುವಂಥದ್ದು, ಇವತ್ತು ನರೇಂದ್ರ ಮೋದಿಯವರ ಸಾಧನೆಗಳು 10 ವರ್ಷದ ಸಾಧನೆಗಳು 10 ವರ್ಷದ ಸಾಧನೆಗಳಿದ್ದಾವಲ್ಲ, 2 ಬಾರಿ ಪ್ರಧಾನಮಂತ್ರಿಯಾಗಿ ಅವ್ರು ಮಾಡಿದಂಥ ಸಾಧನೆ ಇವತ್ತು ಜನರ ಮುಂದೆ ಇರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ದೇಶಕ್ಕೆ ಒಂದು ಭದ್ರತೆ, ಸುರಕ್ಷತೆ, ಒಂದು ನಾಯಕತ್ವವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿಯವರು. ಇಡೀ ಜಗತ್ತಿನಲ್ಲಿ ಇವತ್ತು ವಿಶ್ವಗುರು ಅನ್ನುವಂಥ ಒಂದು ಪಟ್ಟ ಇವತ್ತು ಯಾವುದಾದ್ರು ದೇಶಕ್ಕೆ ಸಿಕ್ಕಿದ್ರೆ ಅದು ಭಾರತ ದೇಶಕ್ಕೆ ಸಿಕ್ಕಿದೆ. ಮತ್ತು ಇಡೀ ಜಗತ್ತಿನಲ್ಲಿ ಇವತ್ತು ನಂಬರ್ 1 ನಾಯಕರು ಇವತ್ತು ಯಾರಾದ್ರೆ ಅದು ನರೇಂದ್ರ ಮೋದಿಯವರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಇತ್ತೀಚಿನ ಎಲ್ಲ ಸಮೀಕ್ಷೆಗಳು, ಜಗತ್ತಿನ ಬೇರೆ ಬೇರೆ ಸಮೀಕ್ಷೆಗಳು, ಅದು ಮಾಧ್ಯಮದ ಇರ್ಬೋದು, ಏಜೆನ್ಸಿ ಇರ್ಬೋದು, ಎಲ್ಲದರಲ್ಲಿ ಸಹಿತ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅನ್ನುವಂಥದ್ದನ್ನ ಸಾಬೀತಾಗಿದೆ. ಇವತ್ತು ಬೆಳಿಗ್ಗೆ ಒಂದು ಸಮೀಕ್ಷೆ ಬಂದಿದೆ. ಈ ಒಂದು ಚುನಾವಣೆಯಲ್ಲಿ ಸಹಿತ ನಮ್ಮದೇ ನರೇಂದ್ರ ಮೋದಿಯವರು, ಅಮಿತ್ ಶಾ ಮತ್ತು ನಡ್ಡಾ ಅವರ ಒಂದು ಗುರಿ ಇದೆ. ಹಿಂದೆ ನಾವು ದೆಹಲಿಯಲ್ಲಿ ಸಭೆ ಸೇರಿದಾಗ ಅವರು ಒಂದೇ ಒಂದು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ 370 ಸ್ಥಾನ ತನ್ನದೇ ಆದಂತಹ ಒಂದು ಸ್ವಂತ ಬಲದಿಂದ 370 ಸ್ಥಾನ ಮತ್ತು NDA ಮುಖಾಂತರ 400 ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವರು ಕರೆ ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಿದ್ದೇವೆ, ಅದರಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಮತ್ತು ಸುರೇಶ್ ಅಂಗಡಿಯವರ ಒಂದು ಪ್ರಯತ್ನ ಮತ್ತು ಮಂಗಳಾ ಅಂಗಡಿಯವರ ಒಂದು ಪ್ರಯತ್ನ, ಇವತ್ತು ಆ ಒಂದು ಪ್ರಯತ್ನದಿಂದ ಇವತ್ತು ಏನು ಬಹಳಷ್ಟು ಕೆಲಸ ಒಂದು ನಾನು ಸಪರೇಟ್ ಆದಂಥ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ. ಅದರಲ್ಲಿ ರೋಡ್ ಕನೆಕ್ಟಿವಿಟಿ ಇರ್ಬೋದು, ಹಲ್ಗಾ ಮಾಚಿ ಕನೆಕ್ಟಿಂಗ್ ರೋಡ್ ಇರ್ಬೋದು, ಹಲ್ಗಾ ಜಡ್ಸದ್ಪುರ್ PM ಗ್ರಾಮೀಣ ಸಡಕ್ ಯೋಜನೆ ಇರ್ಬೋದು 250 ಕೋಟಿ, 1622 ಕೋಟಿ, ಮತ್ತು ಬೆಳಗಾವಿ ಚೋರ್ಲಾ ರಸ್ತೆ 52 ಕೋಟಿ, ಬೆಳಗಾವಿ ಕಲ್ಲೂರು ಹುನಗುಂದ ರಸ್ತೆ 5424 ಕೋಟಿ. ಅದೇ ರೀತಿ ರೈಲ್ವೆದಂತೂ ಬಹಳ ಒಂದು ಸುಧಾರಣೆ ಮಾಡುವಂಥ ಕೆಲಸವನ್ನು, ಮತ್ತು ಹುಬ್ಳಿಯಿಂದ ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ರೈಲ್ವೆ ಕನೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಬೆಳಗಾವಿ ಟು ಧಾರವಾಡ ಏನೊಂದು ನಾವು ಲೋಂಡಾದ ಮೇಲೆ ಬರಬೇಕಾಗಿತ್ತು, ಅದನ್ನ ಧಾರವಾಡದಿಂದ ಕಿತ್ತೂರು ಮುಖಾಂತರ ಆಲ್ಮೋಸ್ಟ್ ಲ್ಯಾಂಡ್ ಅಕ್ವಿಷನ್ 70-80% ಮೇಲೆ ಆಗಿದೆ. ಇನ್ನೊಂದು 10% ಉಳಿದಿದೆ. ಆ ರೈತರ ಒಂದು ಹೋರಾಟ ಹಿನ್ನೆಲೆಯಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಅದು ಇವತ್ತಿಲ್ಲ ನಾಳೆ ಅದು ಆಗುವಂತದ್ದು ಸಾಧ್ಯತೆ ಇದೆ, ಅದು ಆಗ್ತದೆ ಅನ್ನುವಂಥದ್ದು ಶ್ರೀಮತಿ ಮಂಗಳಾ ಅಂಗಡಿಯವರು ಮಾತಾಡ್ತಾರೆ. ಆ ರೀತಿ ಅದು ಸಹಿತ ಆ ಕನಸು ಸುರೇಶ್ ಅಂಗಡಿ ಅವ್ರ ಕನಸಿದೆ, ಅದನ್ನು ನನಸು ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗನೆ ಮಾಡುವಂಥದ್ದು ಇದೆ ಅನ್ನುವಂಥದ್ದು. ಮತ್ತು ರೋಡ್ ಬ್ರಿಡ್ಜಸ್ ಸಾಕಷ್ಟು ಆಗಿದ್ದಾವೆ, ಸುಮಾರು 100 ಕೋಟಿ ಖರ್ಚು ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ 210 ಕೋಟಿ ಖರ್ಚು ಮಾಡಿದ್ದಾರೆ. ಅಮೃತ ಭಾರತ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ 36 ಕೋಟಿ. ಮತ್ತು ಅದೇ ರೀತಿ ಏರ್ ಕನೆಕ್ಟಿವಿಟಿ, ಬೆಳಗಾವಿಯಿಂದ ಏರ್ ಕನೆಕ್ಟಿವಿಟಿ, ಮೊದಲೇ ಬಹಳ ಏರ್ ಕನೆಕ್ಟಿವಿಟಿ ಇರಲಿಲ್ಲ. ಒಂದು ಹೊಸ ಟರ್ಮಿನಲ್ 142 ಕೋಟಿ ಖರ್ಚು ಮಾಡಿ ಹೊಸ ಟರ್ಮಿನಲ್ ಆಯಿತು. ಈಗ ಮತ್ತೆ ಹೊಸ ಟರ್ಮಿನಲ್ 2, ಅದರ ಮುಖಾಂತರ ಇವತ್ತು 330 ಕೋಟಿ ಹೊಸ ಟರ್ಮಿನಲ್ 330 ಕೋಟಿ ಸ್ಯಾಂಕ್ಷನ್ ಆಗಿ ಇವತ್ತು ಅದರ ಒಂದು ಭೂಮಿ ಪೂಜೆ ಇತ್ತೀಚೆಗೆ ನರೇಂದ್ರ ಮೋದಿಜಿಯವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಈ ರೀತಿಯಾದಂತಹ ಒಂದು ಸ್ಮಾರ್ಟ್ ಸಿಟಿ ಮುಖಾಂತರ ಸುಮಾರು 985 ಕೋಟಿ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಕೆಲಸಗಳನ್ನು ಇಲ್ಲಿ ಮಾಡಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ರೂರಲ್ ಜಲಜೀವನ ಮಿಷನ್ ಮುಖಾಂತರ ಸುಮಾರು 752 ಕೋಟಿ ಖರ್ಚು ಮಾಡುವಂಥದ್ದು, ಮತ್ತು PM ಉಷಾ ಯೋಜನೆ 100 ಕೋಟಿ, ಮತ್ತು ಇತ್ತೀಚೆಗೆ
ಈ ನಮ್ಮ ಇದರದ್ದು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಅದರ ಒಂದು ಹೆಚ್ಚಿನ ರೀತಿಯ ಅಭಿವೃದ್ಧಿಗೆ 11 ಕೋಟಿ ಹಣ ಮಂಜೂರಾಗಿದ್ದು ಮತ್ತು MP ಫಂಡಿಂದ 12 ಕೋಟಿ ಮಂಜೂರು ಮಾಡಿ ಅದನ್ನು ಸ್ಯಾಂಕ್ಷನ್ ಆಗಿದ್ದು ಮತ್ತು ಆವಾಸ್ ಯೋಜನೆಯಲ್ಲಿ 1484 ಬೆನಿಫಿಷರಿಗೆ ಲಾಭ ಆಗಿದ್ದು ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಇವತ್ತು ಬೆಳಗಾವಿಯಲ್ಲಿ ಒಂದು ಬದಲಾವಣೆ ತರುವಂತಹ ಕೆಲಸ ನಮ್ಮ ಸಂಸದರಿಂದ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಬರುವಂತಹ ದಿವಸಗಳಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡುವಂತದ್ದು, ಒಂದು ವಿಷನ್ ಇಟ್ಕೊಂಡು ಕೆಲಸವನ್ನು ಮಾಡುವಂತದ್ದು. ಈ ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಲೈನ್ ಅನ್ನು ಆದಷ್ಟು ಬೇಗನೆ ಕಾರ್ಯಗತ ಮಾಡುವಂತ ಕೆಲಸ. ಮತ್ತು ಇನ್ನೊಂದು ಸುರೇಶ್ ಅಂಗಡಿಯವರು ಯಾವಾಗ ಹೇಳ್ತಿದ್ರು ಏನಂದ್ರೆ ನ್ಯೂ ರೈಲ್ವೆ ವೀಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಿಯರ್ ಬೆಳಗಾವಿ ಅಕಾರ್ಡಿಂಗ್ ಟು ಯಲಹಂಕದಲ್ಲಿ ಏನಿದೆ ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಕನಸಿದೆ. ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಅದಕ್ಕೆ ಇನ್ನೂ ಹೆಚ್ಚು ಏನು ಪ್ರಯತ್ನ ಆಗಬೇಕು ಆ ಕೆಲಸವನ್ನು ಇವತ್ತು ಮಾಡ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇವೆ. ಮತ್ತು ಫಾಸ್ಟ್ ಟ್ರ್ಯಾಕ್ ಕಂಪ್ಲೀಷನ್ ಆಫ್ ದಿ ರಿಂಗ್ ರೋಡ್ ಅದನ್ನ ಕಂಪ್ಲೀಟ್ ಮಾಡುವಂತದ್ದಿದೆ. ಮತ್ತು ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ರೈಲ್ವೆ ಸರ್ವಿಸ್ ಏನೊಂದು ಧಾರ್ಮಿಕ ಕೇಂದ್ರಗಳಿದ್ದಾವೆ, ಕಾಶಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಅಲ್ಲಿಗೆ ನೇರವಾಗಿ ಏರ್ ಕನೆಕ್ಟಿವಿಟಿ ಮತ್ತು ರೈಲ್ವೆ ಕನೆಕ್ಟಿವಿಟಿ ಸಿಗ್ಲಿಕ್ಕೆ ಏನು ಪ್ರಯತ್ನ ಆಗಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು. ಮತ್ತು ಕಾರ್ಗೋ ಫೆಸಿಲಿಟಿ ಅಪ್ಗ್ರೇಡೇಷನ್ ಮಾಡುವಂಥದ್ದು ಇರ್ಬೋದು. ಮತ್ತು ಫೌಂಡ್ರೀಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಆಫ್ ದಿ ಫೌಂಡ್ರೀಸ್ ಇರ್ಬೋದು, ಫುಡ್ ಪಾರ್ಕ್ ಮಾಡುವಂಥದ್ದು ಇರ್ಬೋದು, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಇರ್ಬೋದು, ಎನ್ಹಾನ್ಸ್ ಟು ರೀಚ್ ಅಂಡ್ ಅವೇರ್ನೆಸ್ ಆಫ್ ಮುದ್ರಾ ಲೋನ್ ಯೋಜನೆ ಇರ್ಬೋದು, MSME ಲೋನ್ ಯೋಜನೆ, ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಅದನ್ನ ಎಲ್ಲರ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರು ಇವತ್ತು ಸಿದ್ದರಾಮಯ್ಯವರು ನಾ ಹಿಂದುಳಿದ ವರ್ಗದ ನಾಯಕ ಅಂತ ಪದೇ ಹೇಳ್ತಾರೆ. ಆದರೆ ಇವತ್ತು ಯಾರು ನರೇಂದ್ರ ಮೋದಿಯವರು ಒಂದು ಹಿಂದುಳಿದ ವರ್ಗದಿಂದ ಬಂದಂಥವ್ರು, ಅವರು ಗುಜರಾತ್ನಲ್ಲಿ ಸತತವಾಗಿ 13 ರಿಂದ 15 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಸತತವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಒಂದು ಪ್ರಧಾನಮಂತ್ರಿಯಾಗಿ 10 ವರ್ಷ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತಿಗೂ ಸಹಿತ ಅವರು ಒಂದು ಇಮೇಜ್ ಒಂದು ಕ್ಲೀನ್ ಇಮೇಜ್ ಏನಿದೆ ಇವತ್ತು ಉಳಿಸ್ಕೊಂಡಿರ್ತಾರೆ. ಹಿಂದುಳಿದ ವರ್ಗದ ನಾಯಕನಾಗಿ ಅವರು ಎಂದು ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ. ಇಡೀ ದೇಶದ ಎಲ್ಲ ವರ್ಗಗಳ ಒಂದು ಜನಪ್ರಿಯತೆ ಗಳಿಸ್ಕೊಂಡು ಕೆಲಸ ಮಾಡಿದಂತ ವ್ಯಕ್ತಿ ನರೇಂದ್ರ ಮೋದಿಯವರು. ಹೀಗಾಗಿ ಅಂತವರ ಒಂದು ನಾಯಕತ್ವದಲ್ಲಿ ದೇಶಕ್ಕೆ ಒಂದು ಹೆಚ್ಚಿನ ರೀತಿ ಅಂತ ಒಂದು ಗೌರವ ಬಂದಿದೆ. ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನು ನಾವು ಮಾಡಲಿಕ್ಕೆ ಹೆಚ್ಚಿನ ಖುಷಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀವಿ. ಮತ್ತು ಇದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನಾನು ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಮತ್ತು ಗ್ಯಾರಂಟಿ ಅನ್ನುವಂಥ ಯೋಜನೆ ಮುಖಾಂತರ ಇವತ್ತು ಅಲ್ಲಿ ಇದ್ದಂಥ ಶಾಸಕರು ಇರ್ಬೋದು, ಮತ್ತೊಬ್ಬರಿಗೆ ಇರ್ಬೋದು, ಯಾವುದೇ ಕ್ಷೇತ್ರದ ಯಾವುದೇ ಒಂದು ವಿಶೇಷವಾದಂಥ ಅನುದಾನ ಕೊಡಲಾರಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿದಾಗಿದೆ. ಯಾವುದೇ ಅನುದಾನ ಕೊಡ್ಲಿಕ್ಕಾಗಿಲ್ಲ, ಹೊಸ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಮತ್ತು ಹಿಂದಿನ ಬಿಲ್ಗಳನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲವೂ ಸ್ಥಗಿತ ಆದಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ ಇವತ್ತು ರಾಜ್ಯದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಸರ್ಕಾರದಿಂದ, ನಾವು ನಿರಾಶರಾಗಿದ್ದೇವೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಹೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಎಲ್ಲಿವರೆಗೆ ಮೊನ್ನೆ ಗುಬ್ಬಿಯ ಕಾಂಗ್ರೆಸ್ ಶಾಸಕರು ಏನ್ ಹೇಳ್ತಾರೆ, ಅವರು ಇಲ್ಲ ಇಲೆಕ್ಷನ್ ಆದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇವತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ದೇ ಲಾಸ್ಟ್ ದ ಕಾನ್ಫಿಡೆನ್ಸ್ ಇನ್ ಇಲೆಕ್ಷನ್, ದೇ ಲಾಸ್ಟ್ ದ ಕಾನ್ಫಿಡೆನ್ಸ್. ಈಗಾಗಲೇ ಅವರು ಸೋಲಿನ ಒಂದು ಹೆದರಿಕೆ ಪ್ರಾರಂಭ ಆಗಿದೆ. ಅದರ ಲಕ್ಷಣಗಳು ಕಾಂಗ್ರೆಸ್ ಶಾಸಕರ ಹೇಳಿಕೆಗಳಲ್ಲಿ ಬರ್ತಾ ಇರೋದು. ಈ ರೀತಿಯಾದ ಇನ್ ಫೈಟಿಂಗು ಕಾಂಗ್ರೆಸ್ ಇದೆ. ಮತ್ತು ನನಗೆ ಏನಿದೆ, ನನಗಿರುವಂತಹ ಮಾಹಿತಿ ಪ್ರಕಾರ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಒಂದು ಸರ್ಕಾರ ಯಾವ ರೀತಿ ಕುಸಿದ ವಿರುದ್ಧ ಹೇಳಿಕೆ ಬರೆದಂತ ಪರಿಸ್ಥಿತಿ, ಯಾಕಂದ್ರೆ ಅವರ ಶಾಸಕರೇ ಬಣ್ಣ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಇವತ್ತು ಕಾಂಗ್ರೆಸ್ ಅವ್ರಿಗೆ ನಾವು ಒಂದು ಕೇಳ್ತೀವಿ. ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದ್ರು, ಕೇಸರಿ ಶಾಲೆಗಳನ್ನು ಹಾಕೊಂಡು ರ್ಯಾಲಿ ಮಾಡಿದ್ರು. ನಾನು ಕೇಳ್ತೀನಿ, ಕೇಸರಿ ಶಾಲನ್ನ ಹಾಕುವ ಮುಖಾಂತರ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ಸಿನ ಕಲ್ಚರ್ ಎಂದೂ ಬದಲಾವಣೆ ಆಗುದಿಲ್ಲ ಎಂದು ತಿಳ್ಕೊಳ್ಳಿ. ಜನ ಕೇಸರಿ ಶಾಲೆ ಹಾಕಿದ ತಕ್ಷಣವೇ ಜನ ನಿಮ್ಗೆ ಮರಳಾಗುದಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ. ಇವತ್ತು
ಕೇಸರಿ ಶಾಲ್ ಹಾಕೋದು ಒಂದ್ ಕಡೆ, ಹಿಂದೆ ಕುಮಾರಸ್ವಾಮಿ ಅವರು ನಮ್ ಕೂಡ ಅಲೈನ್ಸ್ ಆಗ್ಬೇಕು ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲ್ ಹಾಕಿದ್ದಲ್ಲೇ ಕಾಂಗ್ರೆಸ್ ಟೀಕೆ ಮಾಡಿದ್ರು. ಹಾಗಾದ್ರೆ ನೀವು ಮನೆಗೆ ಕೇಸರಿ ಶಾಲ್ ಹಾಕೊಂಡಿರಲ್ಲ, ಮನಸ್ಥಿತಿ ಬದಲಾವಣೆ ಇದೆ. ಅಲ್ಪಸಂಖ್ಯಾತ ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ದು ಅದೇ ಹೇಳಿ. ಅಲ್ಲಿ ರಾಜ್ಯಸಭೆಯಲ್ಲಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯ್ತು, ಅಲ್ಲೊಬ್ರು ಹೊಸದಾಗಿ ಇಲೆಕ್ಟ್ ಆದ್ಮೇಲೆ ಅವ್ರ ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ಏನ್ ಘೋಷಣೆ ಮಾಡಿದ್ರು, ಪಾಕಿಸ್ತಾನ್ ಜಿಂದಾಬಾದ್. ಆ ಮನಸ್ಥಿತಿ ಇದೆ ಅಲ್ಲ ನಿಮ್ದು ಕಾಂಗ್ರೆಸ್ನವ್ರದ್ದು, ಅದು ಎಂದಾದ್ರೂ ಬದಲಾವಣೆ ಕೇಸರಿ ಶಾಲ್ ಹಾಕಿದ ತಕ್ಷಣ ಬದಲಾವಣೆ ಆಗ್ಲಿ ಸಾಧ್ಯನೆ? ಜನ ನಿಮ್ಮನ್ನು ನಂಬುದಿಲ್ಲ. ಮತ್ ನಾವು ಇಲ್ಲಿಗೆ ಸ್ಪಷ್ಟವಾಗಿ ಹೇಳ್ಬೇಕು ಕಾಂಗ್ರೆಸ್ ಅವರು ಏನಂದ್ರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಮತ್ತೆ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತಗೊಂಡ್ಬಂದಿವಿ. ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಹೇಳಿದ್ರು, ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಂತೀವಿ, ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಂತೀವಿ. ಹಾಗಂತ ಅವ್ರು ತೆಗೆದುಕೊಂಡು ಹೇಳಿದಂತವ್ರು ಯಾಕೆ ಇನ್ನೂರು ತಗೊಂಡಿಲ್ಲ? ಯಾಕೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ. ನಾ ಇವತ್ತು ಕೇಳ್ತೀನಿ, ಇಲ್ಲಿದ್ದ ಸಚಿವರಿಗಾಗಲಿ ಕಾಂಗ್ರೆಸ್ನ ನಾಯಕರಿಗೆ, ಸಿದ್ದರಾಮಯ್ಯಗೆ, ಡಿ ಕೆ ಶಿವಕುಮಾರ್ ನಾ ಕೇಳಬೇಕಂದ್ರೆ ಈ ಎರಡೂ ಕಾನೂನು ಬಗ್ಗೆ, ಬಿಜೆಪಿ ತಂದ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು ಸ್ಪಷ್ಟವಾಗಿ ಹೇಳಿ. ಅದನ್ನ ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನ ಮುಂದುವರಿಸಿದ್ರು ಅಥವಾ ತೆಗೆದು ಹಾಕ್ತರು, ಹಿಂದಕ್ಕೆ ಪಡ್ಕೊಂತ ಇದೊಂದು ಸ್ಪಷ್ಟೀಕರಣ ಕೊಟ್ರೆ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದು ಗೊತ್ತಾಗ್ತದೆ. ಅವಾಗ ನೀವು ಕೇಸರಿ ಶಾಲ್ ಹಾಕೊಂಡಿದ್ದಕ್ಕೆ ಏನಾದ್ರು ಸಾರ್ಥಕತೆ ಬರ್ಲಿಕ್ಕೆ ಸಾಧ್ಯ. ಈ ಸ್ಪಷ್ಟೀಕರಣ ಆಗ್ಬೇಕು ಅನ್ನೋ ಒತ್ತಾಯ ಮಾಡ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜನತೆಯ ಒಂದು ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆ, ಬಿಜೆಪಿಯ ಎಲ್ಲರ ಮೇಲೆ ಇದೆ ಮತ್ತು ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಮೇಲೆ ಬೆಳೆದು ಬಂದಂತಹ ಪಾರ್ಟಿ, ಅವರೇ ಒಂದು ದೊಡ್ಡ ಶಕ್ತಿ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರು ಇವತ್ತು ಎಲ್ಲರೂ ಸಹಿತ ಇವತ್ತು ದೊಡ್ಡ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂತಹ ಒಂದು ಆಶೆಗಳನ್ನ ಈಡೇರಿಸಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ಎಲ್ಲಾ ನಾಯಕರು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮತ್ತು ನೀನು ಸಹಿತ ಎಲ್ಲಾ ನಾಯಕರು ಕೂಡಿ ಇವತ್ತು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಸ್ಪರ ಕುಂತು ಮಾತಾಡಿ ಬಗೆಹರಿಸುವಂತ ಕೆಲಸ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಸಮಸ್ಯೆ ಏನಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇಲ್ಲೇ ಸಂಘಟನೆ ಒಳಗ